ಏನು ಹೇಗೆ ಹೊತ್ತು ಬಿಟ್ಟೆ ಅವನ್ನ. ಇರೋ ಸ್ವಲ್ಪ ಹೊತ್ತು ಇವಾಗೇನಾ. ಸಿದ್ದರಾಮಯ್ಯ ಬರಗಾಲ ಬರಲಿ ಅಂತ ರೈತರು ಎದುರು ನೋಡ್ತಾರಂತೆ. ಏನು ಸಾಲ ಮನ್ನಾ ಆಗತ್ತೆ, ಏನು ಸರ್ಕಾರದಿಂದ ಹೆಚ್ಚು ಫಲಿತಾಂಶ ಬಂದ್ಬಿಡುತ್ತೆ ನಮಗೆ ಅಂತ ರೈತರು ಕಾಯ್ತಾ ಇದ್ದಾರಂತೆ. ಸರಿ, ಬರಗಾಲ ಬಂದು ರೈತರೆಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನು ಹೊಟ್ಟೆಗೆ ಅನ್ನ ತಿಂತೀಯ, ಮಣ್ಣು ತಿಂತೀಯ. ಆಮೇಲೆ ರೈತರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿರೋ ಈ ಶಿವಾನಂದ ಪಾಟೀಲ್ನ ಈ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಎಲುಬಿಲ್ಲದ ನಾಲಿಗೆ ಅಂತೆ ಅವರು ಮಾತಾಡಿರೋ ಮಾತುಗಳಿಗೆ ಬಹಿರಂಗವಾಗಿ ರೈತರನ್ನೆಲ್ಲ ಕ್ಷಮಾ ಕೇಳಬೇಕು ಅಂತ ಇದೇ ಸಂದರ್ಭದಲ್ಲಿ ನಾವು ಕೇಳೋಕ್ಕೆ ಅವ್ರು ಡಿಮ್ಯಾಂಡ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಎಲುಬಿಲ್ಲದ ನಾಲಿಗೆಯಂತೆ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ಮುದುಗೂಬೆ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರನ್ನು ಈ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು. ಯಾಕಂದರೆ ಪ್ರತಿ ಸಾರಿ ಬರ ಬರಲಿ, ನಮ್ಮ ಸಾಲ ಮನ್ನಾ ಆಗ್ತದೆ, ನಮಗೆ ಪರಿಹಾರ ಕೊಡ್ತಾರೆ ಅಂತೇಳಿ ನಾವು ಬರ ಬರಲಿ ಅಂತೇಳಿ ಕೇಳ್ಕೊಳ್ತೀವಂತೆ. ಆ ಥರ ಬೇಜವಾಬ್ದಾರಿ ಮಾತನಾಡಿದ ಇದರ ಹಿಂದೆನೂ ಇದೇ ರೀತಿ ಬೇಜವಾಬ್ದಾರಿ ಮಾತನಾಡಿದರು. ಯಾಕಂದರೆ ರೈತರು ಕುಡಿದುಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾರೆ, ಏನೋ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಸಿಗ್ತದೆ ಅಂತೇಳಿ. ಅಲ್ಲ ಸ್ವಾಮಿ, ಮುದುಗೂಬೆ ಆದಂಥ ಸಕ್ಕರೆ ಸಚಿವರ ಶಿವಾನಂದ ಪಾಟೀಲ್ ಅವರೇ, ನೀವು ಆತ್ಮಹತ್ಯೆ ಮಾಡಿಕೊಳ್ಳ್ರಿ, ನಾವು ಭಿಕ್ಷೆ ಬೇಡಿ ಆದರೂ ನಿಮ್ಮ ಕುಟುಂಬಕ್ಕೆ 5 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ. ಅದನ್ನು ಬಿಟ್ಟು ರೈತರ ಬಗ್ಗೆ ಹಗುರವಾಗಿ ಮಾತನಾಡುವ ಈ ಒಂದು ಮುದುಗೂಬೆ ಸಕ್ಕರೆ ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡುವ ಜೊತೆಗೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಬಳಿ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಇಲ್ಲವಾದರೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗೂ ಹೋದರೂ ಸಕ್ಕರೆ ಸಚಿವರು ಆಯಾ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಇರ್ಬೋದು, ಟೊಮಾಟೊ ಇರ್ಬೋದು, ಯಾವ ಕೈಗೆ ಸಿಕ್ಕದೋ ಆ ತರಕಾರಿಯಲ್ಲಿ ಮುಖಕ್ಕೆ ಮಂಗಳಾರತಿ ಮಾಡುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಶಿವಾನಂದ ಪಾಟೀಲ್ ಅವರಿಗೆ ನೀಡ್ತಾ ಇದ್ದಾರೆ.